ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನೀವೇನಾದರೂ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಅಂತಿದ್ದಲ್ಲಿ ನಮ್ಮ ಈ ಪುಸ್ತಕ ನಿಮಗೆ ಬಹಳ ಸಹಾಯವನ್ನು ಮಾಡುತ್ತೆ. ನಮ್ಮ ಈ ಪುಸ್ತಕದಲ್ಲಿ ನಾನು ಇಂಗ್ಲಿಷ್ ಗ್ರಾಮರ್, ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್ ಹಾಗೆ PSI ಪೇಪರ್ 2ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಪ್ರೊವೈಡ್ ಮಾಡಿದ್ದೀನಿ. ಇದು ಎಲ್ಲ PSI ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂಥ ಪುಸ್ತಕವಾಗಿದ್ದು ನಿಮಗೂ ಕೂಡ ತುಂಬ ಕೆಲಸಕ್ಕೆ ಬರುತ್ತೆ. ನೀವು ಕೂಡ ಮುಂಬರುವಂಥ 402 PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಅಂತಿದ್ದಲ್ಲಿ ಪುಸ್ತಕವನ್ನು ಖರೀದಿ ಮಾಡಬಹುದು. ನಮ್ಮ ಪುಸ್ತಕ ಹೇಗಿದೆ ಅಂತ ಒಮ್ಮೆ ನೋಡಬೇಕು ಅಂತಿದ್ದಲ್ಲಿ ಅಂತ ಈಗ ಮೆಸೇಜ್ ಪಾಪಪ್ ಆಗ್ತಾ ಇದೆ, ನೀವು ಗಮನಿಸಬಹುದು. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನೋಡಬಹುದಿದೆ ಹೇಗಿದೆ ನಮ್ಮ ಪುಸ್ತಕ ಅಂತ. ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ನನಗೆ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ನಮ್ಮ ಈ ಪುಸ್ತಕ ಈಗ ಸಪ್ನಾ ಬುಕ್ ಹೌಸ್, ಕರ್ನಾಟಕದಲ್ಲಿರುವ ಎಲ್ಲ ಸಪ್ನಾ ಬುಕ್ ಹೌಸಲ್ಲಿ ಅವೈಲಬಲ್ ಇದೆ. ಹಾಗೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಕೂಡ ನಮ್ಮ ಈ ಪುಸ್ತಕ ಈಗ ಅವೈಲಬಲ್ ಇದೆ. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ನಾನೊಂದು ಪ್ಯಾರಾಗ್ರಾಫನ್ನು ಡಿಸ್ಕಸ್ ಮಾಡೋಣ ಅಂತ ತಗೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ ಇವತ್ತಿನ ನಮ್ಮ ಪ್ಯಾರಾಗ್ರಾಫ್ ಏನಿದೆ, ಯಾವ ರೀತಿಯಲ್ಲಿ ನಾವು ಇದನ್ನು ಕನ್ನಡ ಭಾಷೆಗೆ ಅನುವಾದ ಮಾಡ್ತೀವಿ ಅಂತ. ಓದೋಣ ಏನಿದೆ ಅಂತ. ದ ಎಕಾನಮಿ ಈಸ್ ದ ಲೈಫ್ ಬ್ಲಡ್ ಆಫ್ ಎನಿ ನೇಷನ್, representing the intricate web of production, distribution and consumption of goods and services. It serves as the foundation upon which societies build their prosperity and well-being. A robust economy contributes to employment opportunities, improved living standards and overall societal progress. Key components of an economy include businesses, households and the government, all engaging in economic activities that drive growth. ಹೀಗಿದೆ. ಬನ್ನಿ ನೋಡೋಣ ಇದನ್ನು ಹೇಗೆ ಈಗ ನಾವು ಕನ್ನಡ ಭಾಷೆಗೆ ಅನುವಾದ ಮಾಡ್ತೀವಿ ಅಂತ. ಮೊದಲನೇ ವಾಕ್ಯವನ್ನು ನಾನೀಗ ತಗೊಳ್ತಾ ಇದ್ದೀನಿ. ಎಕಾನಮಿ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವೇನಂತ ಬರೀಬಹುದು? ಆರ್ಥಿಕತೆ. ಏನಾಗಿದೆಯಂತೆ? ಲೈಫ್ ಬ್ಲಡ್ ಆಫ್ ಎನಿ ನೇಷನ್. ಏನಿದು ಲೈಫ್ ಬ್ಲಡ್ ಅಂತಂದರೆ ಅಂದರೆ ಬಹಳ ಮುಖ್ಯವಾಗಿರುವಂಥದ್ದು, ಪ್ರಮುಖವಾಗಿರುವಂಥದ್ದು ಅಂತ ಅರ್ಥ. ಹಾಗಾಗಿ ಇದನ್ನು ನಾನು ಪ್ರಮುಖ ಅಂತ ತಗೊಳ್ತೀನಿ. ಆಫ್ ಎನಿ ನೇಷನ್, ಯಾವುದೇ, ಎನಿ ಅಂತ ಕೊಟ್ಟಿದ್ದಾರಲ್ವಾ, ಯಾವುದೇ, ನೇಷನ್ ಅಂತ ಇದೆ, ತಗೊಳ್ಳೋಣ ರಾಷ್ಟ್ರ, ಕಮ ಇದೆ ತಗೊಳ್ಳಿ. ರೆಪ್ರೆಸೆಂಟಿಂಗ್ ದ ಇಂಟ್ರಿಕೇಟ್ ವೆಬ್ ಆಫ್ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಕನ್ಸಂಪ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೆಪ್ರೆಸೆಂಟಿಂಗ್ ಅಂತ ಇದೆ. ಕನ್ನಡದಲ್ಲಿ ನಾವು ಇದನ್ನು ಹೇಳಬಹುದು ಪ್ರತಿನಿಧಿಸುತ್ತದೆ. ತಗೊಳ್ತಾ ಇದ್ದೀನಿ. ಸದ್ಯಕ್ಕೆ ಪ್ರತಿನಿಧಿ ಅಂತ ಬರೆದಿರ್ತೀನಿ. ಇಂಟ್ರಿಕೇಟ್ ವೆಬ್ ಆಫ್ ಪ್ರೊಡಕ್ಷನ್, ಇಂಟ್ರಿಕೇಟ್ ಅನ್ನುವಂಥದ್ದನ್ನ ಸಂಕೀರ್ಣ ಅಂತ ತಗೊಳ್ಬಹುದು. ವೆಬ್ ಅಂತಿದೆ ನೋಡಿ, ಜಾಲ ಯಾವುದರ, ಪ್ರೊಡಕ್ಷನ್ ಇದನ್ನು ತಗೊಳ್ಳಿ, ಉತ್ಪಾದನೆ, ಕಮ ಡಿಸ್ಟ್ರಿಬ್ಯೂಷನ್ ವಿತರಣೆ, ಕಮ ಆ್ಯಂಡ್ ಅಂತಿದೆ, ಮತ್ತು ಕನ್ಸಂಪ್ಷನ್ ಅಂದರೆ ಬಳಕೆ ಅಂತ ತಗೊಳ್ಬಹುದು. ಯಾವುದರ, ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಸರಕು ಹಾಗೆ ಸೇವೆಗಳು. ತಗೊಳ್ಳೋಣ ಸರಕು ಆ್ಯಂಡ್ ಸೇವೆಗಳು ಮತ್ತು ಸೇವೆಗಳು. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಈಗ ನಾವು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಎಕಾನಮಿ, ಆರ್ಥಿಕತೆ ಅನ್ನುವಂಥದ್ದು ಯಾವುದೇ ರಾಷ್ಟ್ರಕ್ಕೆ ಒಂದು ಪ್ರಮುಖವಾಗಿರುವಂಥ ವಿಷಯವಾಗಿದೆ. ಹಾಗೆ ಇದು ಪ್ರತಿನಿಧಿಸುತ್ತೆ ಏನನ್ನ? ಸಂಕೀರ್ಣ ಜಾಲ, ಯಾವುದರ, ಉತ್ಪಾದನೆಯ, ವಿತರಣೆಯ, ಬಳಕೆಯ, ಯಾವುದರ, ಸರಕು ಮತ್ತು ಸೇವೆಗಳು. ಸರಕು ಮತ್ತು ಸೇವೆಗಳ ಸಂಕೀರ್ಣ ಜಾಲದ ಅಥವಾ ಸರಕು ಮತ್ತು ಸೇವೆಗಳ ಉತ್ಪಾದನೆಯ, ವಿತರಣೆಯ, ಬಳಕೆಯ ಸಂಕೀರ್ಣ ಜಾಲವನ್ನು ಪ್ರತಿನಿಧಿಸುತ್ತೆ. ಆರ್ಥಿಕತೆ ಅನ್ನುವಂಥದ್ದು ಯಾವುದೇ ಒಂದು ರಾಷ್ಟ್ರಕ್ಕೆ ಬಹಳ ಮುಖ್ಯವಾದದ್ದು, ಬಹಳ ಪ್ರಮುಖವಾದದ್ದು, ಜೀವನಾಡಿ ಅಂತ ಕೂಡ ಇದನ್ನು ನಾವು ಹೇಳಬಹುದು. ಇದನ್ನು ಹೇಳಿರೋದನ್ನ ಹೇಗೆ ಬರೆಯೋದು ಬನ್ನಿ ನೋಡೋಣ. ಮೊದಲನೇದಾಗಿ ಇಲ್ಲಿಂದ ಇಲ್ಲಿಯವರೆಗೆ ಒಂದು ಭಾಗ ಮಾಡೋಣ, ಇಲ್ಲಿಂದ ಇಲ್ಲಿಯವರೆಗೆ ಮತ್ತೊಂದು ಭಾಗ. ಈ ರೀತಿ ಎರಡು ಭಾಗಗಳಲ್ಲಿ ವಾಕ್ಯವನ್ನು ಬರೆಯೋಣ. ಬರಿತಾ ಇದ್ದೀನಿ. ಆರ್ಥಿಕತೆಯು ಯಾವುದೇ ಏನು ರಾಷ್ಟ್ರದ, ಯಾವುದೇ ರಾಷ್ಟ್ರದ ಜೀವನಾಡಿಯಾಗಿದೆ ಅಥವಾ ಯಾವುದೇ ರಾಷ್ಟ್ರಕ್ಕೆ ಪ್ರಮುಖವಾಗಿದೆ. ಎನಿಥಿಂಗ್. ಓಕೆ, ಇಲ್ಲಿ ದ ತಗೊಳ್ಳೋದು ಬೇರೆ ಆಗುತ್ತೆ, ಕೆ ತಗೊಳ್ಳೋದು ಬೇರೆ ಆಗುತ್ತೆ.
ಯಾವುದೇ ರಾಷ್ಟ್ರದ ಅಂತ ಬಂದಾಗ ತಗೊಳ್ಳಿ ಜೀವನಾಡಿಯಾಗಿದೆ, ಹೀಗೆ ತಗೊಳ್ಳಿ. ಒಂದು ವೇಳೆ ನೀವು ಇದನ್ನು ತಗೊಳ್ತಾ ಇದ್ದೀರಾ ಅಂತಿದ್ದಲ್ಲಿ ಯಾವುದೇ ರಾಷ್ಟ್ರಕ್ಕೆ ಪ್ರಮುಖವಾಗಿದೆ. ನೋಡಿ ಇಲ್ಲಿ 2 ಪದಗಳನ್ನು ಕೊಟ್ಟಿದ್ದೀನಿ, ನೀವು ಎರಡರಲ್ಲಿ ಯಾವುದಾದ್ರೂ ತಗೊಳ್ಳಿ, ಎರಡೂ ಕೂಡ ಒಂದೇ ಅರ್ಥವನ್ನು ಕೊಡುತ್ತೆ. ಮೊದಲನೇ ಭಾಗ ಇಲ್ಲಿ ಮುಗೀತು. ಆಮೇಲೆ ಏನಂತ ಹೇಳಿರೋದು, ಇದು ಪ್ರತಿನಿಧಿಸುತ್ತೆ. ಏನನ್ನ ಪ್ರತಿನಿಧಿಸುವಂಥದ್ದು? ಸಂಕೀರ್ಣ ಜಾಲ. ಯಾವುದರ ಅದನ್ನ ಬರಿಬೇಕು. ಬರಿತಾ ಇದ್ದೀನಿ. ಸರಕು ಮತ್ತು ಸೇವೆಗಳ ಉತ್ಪಾದನೆ ಮೊದಲನೇದು. ಎರಡನೇದೇನಿದೆ? ವಿತರಣೆ ಎರಡನೇದು, ಮತ್ತು ಬಳಕೆಯ ಎಂಥ ಜಾಲ? ಸಂಕೀರ್ಣ ಜಾಲ. ಸಂಕೀರ್ಣ ಜಾಲವನ್ನು ಏನು ಮಾಡುತ್ತಂತಿದು? ಪ್ರತಿನಿಧಿಸುತ್ತದೆ. ತಗೊಳ್ಳೋಣ, ಪ್ರತಿನಿಧಿಸುತ್ತದೆ, ಫುಲ್ ಸ್ಟಾಪ್. ನೋಡಿ, ಈ ರೀತಿಯಲ್ಲಿ ವಾಕ್ಯವನ್ನು ತಗೊಂಡಿದ್ದೀನಿ. ಹಾಗಾದರೆ ಇಲ್ಲಿನ ನಮ್ಮ ವಿಷಯವೇನಾಗಿತ್ತು? ಆರ್ಥಿಕತೆ. ಇದೇ ನಮ್ಮ ಸಬ್ಜೆಕ್ಟ್ ಆಗಿದೆ. ಏನು ಮಾಡ್ತಿದೆ? ಪ್ರತಿನಿಧಿಸ್ತಾ ಇದೆ ಅಥವಾ ಏನೋ ಆಗಿದೆ. ಎರಡನ್ನೂ ಕೂಡ ನಾವೇನಂತ ಹೇಳ್ತೀವಿ? ವರ್ಬ್ ಅಂತಲೇ ಹೇಳ್ತೀವಿ. ಏನನ್ನ ಪ್ರತಿನಿಧಿಸ್ತಾ ಇರುವಂಥದ್ದು? ಸಂಕೀರ್ಣ ಜಾಲವನ್ನ. ಯಾವುದರಲ್ಲಿ ಅಂತ ತಿಳ್ಕೊಟ್ಟಿದ್ದಾರೆ ನೋಡಿ, ಇದು ಆಬ್ಜೆಕ್ಟ್ ಆಯಿತು. ಆಗಿದೆ, ಏನಾಗಿದೆ? ಜೀವನಾಡಿ ಆಗಿದೆ ಅಥವಾ ಪ್ರಮುಖವಾಗಿದೆ. ಯಾರಿಗಿದು ಪ್ರಮುಖವಾಗಿರುವಂಥದ್ದು ಅನ್ನುವಂಥದ್ದು ಇಲ್ಲಿ ಆಬ್ಜೆಕ್ಟ್ ಇದೆ. ಒಂದೇ ಸಬ್ಜೆಕ್ಟ್ ಇದೆ, 2 ವರ್ಬ್ ಇದೆ, 2 ಆಬ್ಜೆಕ್ಟ್ ಇದೆ. ಈ ರೀತಿಯ ವಾಕ್ಯವನ್ನು ಕೂಡ ನೀವು ನಿಮ್ಮ ಪರೀಕ್ಷೆಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ನಾವು ಹೇಳಕ್ಕಾಗಲ್ಲ ಡೈರೆಕ್ಟ್ ಆಗಿ ನಿಮಗೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಇರೋವಂಥದ್ದನ್ನೇ ಕೊಟ್ಬಿಡ್ತಾರೆ ಅಂತ. ಹೀಗೂ ಇರುತ್ತೆ. ದ ಪಾಯಿಂಟ್ ಈಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಕ್ಯ ಏನಿದೆ, ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಎಲ್ಲವನ್ನ ಅರ್ಥ ಮಾಡ್ಕೊಂಡಾಗ್ಲಷ್ಟೇ ವಾಕ್ಯವನ್ನು ಬರೆಯೋದಕ್ಕೆ ಸಾಧ್ಯ. ಅವ್ರು ಯಾವ ಭಾಷೆ ಕೇಳಿರ್ತಾರೆ ಅದಕ್ಕೆ. ಓಕೆ, ಇದು ಮೊದಲನೇ ವಾಕ್ಯವಾಗಿತ್ತು. ಎರಡನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಏನಂತಿದೆ? ಇಟ್ ಸರ್ವ್ಸ್ ಅಂತಿದೆ. ಇಟ್ ಅಂತಿದೆ ಅಲ್ವಾ? ಇದು ಸರ್ವ್ಸ್ ಅಂದರೆ ಸೇವೆಯನ್ನು ಸಲ್ಲಿಸೋದು. ಹಾಗಾಗಿ ಸದ್ಯಕ್ಕಿಲ್ಲಿ ಸೇವೆ ಅಂತ ಬರ್ದಿರ್ತೀನಿ ನಾನು. ಏನಾಗಿ? ಆಸ್ ದ ಫೌಂಡೇಶನ್ ಅಂತ ಕೊಟ್ಟಿದ್ದಾರೆ, ಅಂದರೆ ಅಡಿಪಾಯ ಅಂತ ಹೇಳಬಹುದು. ತಗೊಳ್ಳೋಣ, ಅಡಿಪಾಯ. ಅಪಾನ್ ವಿಚ್ ಸೊಸೈಟೀಸ್ ಬಿಲ್ಡ್ ದೇರ್ ಪ್ರಾಸ್ಪೆರಿಟಿ ಆ್ಯಂಡ್ ವೆಲ್ ಬೀಯಿಂಗ್ ಅಂತಿದೆ. ಅಪಾನ್ ವಿಚ್ ಅಂತಿದೆ ಅಲ್ವಾ? ಇದನ್ನು ಸದ್ಯಕ್ಕೆ ಮೇಲೆ ಅಂತ ತಗೊಳ್ತೀನಿ. ಸೊಸೈಟೀಸ್ ಅಂತಿದೆ, ಸಮಾಜಗಳು, ಬಿಲ್ಡ್ ನಿರ್ಮಿಸು ಅಂತ ತಗೊಳ್ಳಿ. ದೇರ್ ಅವರ, ಪ್ರಾಸ್ಪೆರಿಟಿ ಅಂದರೆ ಸಮೃದ್ಧತೆ ಅಂತ ಹೇಳಬಹುದು. ಇಲ್ಲಿ ಸಮೃದ್ಧಿ ಅಂತ ಬರ್ದಿರ್ತೀನಿ, ಆಮೇಲೆ ನೋಡೋಣ ವಾಕ್ಯದಲ್ಲಿ. ಆ್ಯಂಡ್ ಮತ್ತು ವೆಲ್ ಬೀಯಿಂಗ್ ಅಂತಿದೆ. ಇದನ್ನ ನಾವು ಯೋಗಕ್ಷೇಮ ಅಂತ ತಗೊಳ್ಬಹುದು. ಓಕೆ, ಫುಲ್ ಸ್ಟಾಪ್. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಟ್ ಅಂದರೆ ಏನು? ಹಿಂದಿನ ವಾಕ್ಯದಲ್ಲಿ ನಾವು ನೋಡಿದ್ವಲ್ವಾ, ಆರ್ಥಿಕತೆಯ ಬಗ್ಗೆ ಮಾತಾಡ್ತಾ ಇರೋದು. ಅದೇ ಇಲ್ಲೇನಾಯ್ತು? ಇಟ್ ಅನ್ನುವಂಥದ್ದಾಯ್ತು. ಇದು ಏನು ಮಾಡುತ್ತೆ? ಸೇವೆಯನ್ನು ಸಲ್ಲಿಸುತ್ತೆ. ಇದು ವರ್ಬ್ ಆಯಿತು ಆ್ಯಂಡ್ ಇಲ್ಲಿ ಸಬ್ಜೆಕ್ಟ್ ಆಯಿತು. ಯಾವುದಕ್ಕೆ ಸೇವೆಯನ್ನು ಸಲ್ಲಿಸುವಂಥದ್ದು ಅನ್ನೋ ಕಾನ್ಸೆಪ್ಟ್ ಏನಿದೆ, ಇದು ಆಬ್ಜೆಕ್ಟ್ ಆಗುತ್ತೆ. ಮೊದಲನೇದಾಗಿ ನಾವು ಸಬ್ಜೆಕ್ಟನ್ನು ಬರೆಯೋಣ. ಇದು ಏನು ಮಾಡುತ್ತೆ ನೋಡಿ, ಇದೊಂದು ಸಮಾಜಗಳಲ್ಲಿ ಅಡಿಪಾಯವನ್ನು ಹಾಕ್ಕೊಡುತ್ತೆ. ಆ ಸಮಾಜದಲ್ಲಿ ಯಾರೆಲ್ಲ ಇರ್ತಾರಲ್ವ ಅವರು ಸಮೃದ್ಧಿ ಹಾಗೆ ಯೋಗಕ್ಷೇಮವನ್ನು ನಿರ್ಮಿಸ್ಕೊಳ್ತಾರೆ. ಹೀಗೇನೋ ಇಲ್ಲಿ ಹೇಳಿದ್ದಾರೆ, ಬಟ್ ಇದೊಂದು ಸಮ್ಮರಿ ಹೇಳಿದ್ದು ನಾನು. ವಾಕ್ಯದಲ್ಲಿ ಹೇಗೆ ಬರೆಯೋದು ಬನ್ನಿ ತೋರಿಸ್ತೀನಿ. ಇದು ಸಮಾಜಗಳು ಏನನ್ನ? 2 ವಿಷಯ. ಸಮಾಜಗಳು ಸಮೃದ್ಧಿ ಮತ್ತು ಇನ್ನೊಂದೇನು? ವೆಲ್ ಬೀಯಿಂಗ್. ಯೋಗಕ್ಷೇಮವನ್ನು ಏನು ಮಾಡಬೇಕಾಗಿದೆ? ಕಟ್ಕೊಳ್ಬೇಕಿದೆ, ಬಿಲ್ಡ್ ನಿರ್ಮಿಸ್ಕೊಳ್ಬೇಕಿದೆ. ಬರೆಯೋಣ, ಸಮೃದ್ಧಿ ಮತ್ತು ಯೋಗಕ್ಷೇಮವನ್ನು ನಿರ್ಮಿಸುವ ಅಡಿಪಾಯವಾಗಿ ಏನು ಮಾಡುತ್ತೆ? ಸೇವೆಯನ್ನು ಸಲ್ಲಿಸುತ್ತದೆ ಅಥವಾ ಇದನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತ ಕೂಡ ಬರಿಬಹುದು. ನಾನು ಎರಡನ್ನೂ ಬರ್ತಿರ್ತೀನಿ. ಸೇವೆಯನ್ನು ಅಥವಾ ಸೇವೆ ಸಲ್ಲಿಸುತ್ತದೆ ಅಥವಾ ಇದನ್ನ ಕಾರ್ಯ
ನಿರ್ವಹಿಸುತ್ತದೆ. ಓಕೆ, ಎರಡರಲ್ಲಿ ಒಂದು. ನಾನು ಎರಡನ್ನು ಕೂಡ ಬರ್ತಿರ್ತೀನಿ ನೋಡಿ. ಹೀಗೆ ಇಲ್ಲಿ ನಾನು ವಾಕ್ಯವನ್ನು ತಗೊಂಡಿದ್ದೀನಿ. ಇದು ಅಂತೇನಿದೆ ಸಬ್ಜೆಕ್ಟ್ ಆಯಿತು. ಸೇವೆ ಸಲ್ಲಿಸೋದು ಅಥವಾ ಕಾರ್ಯನಿರ್ವಹಿಸೋದು ಅನ್ನುವಂಥದ್ದು ವರ್ಬ್. ಏನಾಗಿ, ಅಡಿಪಾಯವಾಗಿ ಏನು ಮಾಡುತ್ತೆ, ನಿರ್ಮಿಸುತ್ತೆ. ಏನನ್ನ, ಸಮೃದ್ಧಿ ಹಾಗೆ ಯೋಗಕ್ಷೇಮವನ್ನ. ಎಲ್ಲಿ, ಸಮಾಜದಲ್ಲಿ. ನೋಡಿ ಇಷ್ಟು ವಿಷಯ ಏನಾಯಿತು, ಆಬ್ಜೆಕ್ಟ್ ಆಯಿತು. ಹೀಗೆ ಆಬ್ಜೆಕ್ಟ್ನಲ್ಲಿ ಯೂಶಲಿ ಕ್ವೆಶ್ಚನ್ಸ್ ಬಿಲ್ಡ್ ಆಗುತ್ತೆ, ಅದಕ್ಕೆ ಆನ್ಸರ್ಸನ್ನು ಹುಡುಕ್ತಾ ಹೋಗ್ತೀವಿ. ಈ ರೀತಿಯಲ್ಲಿ ವಾಕ್ಯವನ್ನು ರಚನೆ ಮಾಡಬಹುದು. ಇಲ್ಲೂ ಕೂಡ ವಾಕ್ಯವನ್ನು ರಚನೆ ಮಾಡೋದಕ್ಕೆ ನಾನು ಬಳಸಿರುವಂತಹ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಡ್. ಇದು ಮೊದಲ 2 ವಾಕ್ಯಗಳಾಗಿದ್ವು. ಮುಂದಿನ ವಾಕ್ಯಕ್ಕೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಮೂರನೇ ವಾಕ್ಯ, ಆ ರಾಬಸ್ಟ್ ಎಕಾನಮಿ ಅಂತ ಕೊಟ್ಟಿದ್ದಾರೆ. ರಾಬಸ್ಟ್ ಅಂತ ಅಂದ್ರೆ ದೃಢವಾಗಿರುವಂಥದ್ದು ಅಂತ ಅರ್ಥ. ತಗೊಳ್ಳೋಣ. ದೃಢವಾದ. ಎಕಾನಮಿ ಅಂತ ಕೊಟ್ಟಿದ್ದಾರೆ ನೋಡಿ, ಏನಂತ ಬರಿಬಹುದು ನಾವಿದನ್ನ, ಆರ್ಥಿಕತೆ ಅಂತ ಬರಿಬಹುದು. ಕಾಂಟ್ರಿಬ್ಯೂಟ್ಸ್. ಕಾಂಟ್ರಿಬ್ಯೂಟ್ ಅಂತಂದ್ರೇನು, ಕೊಡುಗೆಯನ್ನು ಕೊಡುವಂಥದ್ದು. ಕೊಡುಗೆ ಕೊಡುತ್ತದೆ. ಕೊಡುತ್ತದೆ ಯಾಕಾಗಿ, ಟು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಇಂಪ್ರೂವ್ಡ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಅಂಡ್ ಓವರ್ ಆಲ್ ಸೊಸೈಟಲ್ ಪ್ರೋಗ್ರೆಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಎಂಪ್ಲಾಯ್ಮೆಂಟ್ ತಗೊಳ್ಳೋಣ, ಉದ್ಯೋಗ. ಇಲ್ಲಿ ಆಪರ್ಚುನಿಟೀಸ್ ಅವಕಾಶ. ಬೇಕಿದ್ರೆ ನೀವು ಎರಡನ್ನೂ ಸೇರಿಸಿ ಉದ್ಯೋಗಾವಕಾಶ ಅಂತ ತಗೊಳ್ಬಹುದು. ಕಮ ಇಂಪ್ರೂವ್ಡ್ ಅಂದ್ರೆ ಸುಧಾರಿಸಿದ. ಸುಧಾರಿಸಿದ ಅಂತ ತಗೊಳ್ಬಹುದು. ಲಿವಿಂಗ್ ಸ್ಟ್ಯಾಂಡರ್ಡ್ಸ್. ಲಿವಿಂಗ್ ಜೀವನ, ಸ್ಟ್ಯಾಂಡರ್ಡ್ಸ್ ಮಟ್ಟ, ಕಮ ಇದೆ ತಗೊಳ್ಳಿ. ಆ್ಯಂಡ್ ಮತ್ತು ಓವರ್ ಆಲ್ ಒಟ್ಟಾರೆ, ಸೊಸೈಟಲ್ ಪ್ರೋಗ್ರೆಸ್ ಸಾಮಾಜಿಕ ಪ್ರೋಗ್ರೆಸ್ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳೋಣ ಪ್ರಗತಿ. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಆ ರಾಬಸ್ಟ್ ಎಕಾನಮಿ, ದೃಢವಾದ ಆರ್ಥಿಕತೆ, ಉದ್ಯೋಗ ಅವಕಾಶ, ಸುಧಾರಿಸಿದ ಜೀವನ ಮಟ್ಟ ಹಾಗೆ ಒಟ್ಟಾರೆ ಸಾಮಾಜಿಕ ಪ್ರಗತಿ, ಇವುಗಳ ಒಂದು ಅಥವಾ ಇವುಗಳಿಗೆ ಒಂದು ಕೊಡುಗೆಯನ್ನು ನೀಡುತ್ತೆ. ಇದನ್ನ ಇಲ್ಲಿ ಹೇಳಿರುವಂಥದ್ದು. ಹಾಗಾದ್ರೆ ಹೇಗೆ ಬರೀತೀವಿ? ತುಂಬಾ ಸಿಂಪಲ್ ಆಗಿದೆ. ಇದನ್ನ ನೋಡಿ, ಇಲ್ಲಿ ಟಿಕ್ ಆಗ್ತಾ ಇದೀನಲ್ವಾ, ಇವುಗಳನ್ನ ಒಂದಾದ್ಮೇಲೆ ಒಂದು ಬರ್ಕೊಂಡು ಹೋದ್ರೆ ನಮ್ಮ ಆಬ್ಜೆಕ್ಟ್ ರೈಟಿಂಗ್ ಆಗೋಯ್ತು. ದೃಢವಾದ ಆರ್ಥಿಕತೆ ಏನಿದೆ ಸಬ್ಜೆಕ್ಟ್ ಆಗುತ್ತೆ. ಕೊಡುಗೆಯನ್ನ ಕೊಡುತ್ತದೆ ಅನ್ನುವಂಥದ್ದು ಏನಿದೆ ವರ್ಬ್ ಆಗುತ್ತೆ. ಹೇಗೆ ಕೊಡುಗೆಯನ್ನ ಕೊಡುತ್ತೆ ಅಂತ ಇಲ್ಲೇನಿದೆ 3 ವಿಷಯಗಳು, ಅದೇ ಆಬ್ಜೆಕ್ಟ್ ಆಗೋಯ್ತು. ಎಷ್ಟು ಸುಲಭ ಬರೆಯೋದು ಅಲ್ವಾ? ಕಾನ್ಸೆಪ್ಟ್ ಅರ್ಥ ಆದ್ರೆ ನೀವು ಆದಷ್ಟು ಬೇಗ ಟ್ರಾನ್ಸ್ಲೇಷನ್ನ ಮುಗಿಸಿ ಬೇರೆದ್ರ ಕಡೆಗೆ ಹೋಗ್ಬೋದು, ಎಸ್ಸೆ ಅಥವಾ ಪ್ರೆಸಿ. ಹಾಗಾಗಿ ಇನ್ನು ಮುಂದೆ ಯಾವಾಗಲೇ ಆಗಲಿ ವಾಕ್ಯವನ್ನು ಓದ್ತಾ ಇದ್ದೀರಾ ಅಂತಿದ್ದಲ್ಲಿ ಆದಷ್ಟು ಅದನ್ನು ಅರ್ಥ ಮಾಡ್ಕೊಂಡು ಓದುವಂಥ ಪ್ರಯತ್ನವನ್ನು ಮಾಡಿ. ಇಟ್ ವಿಲ್ ಬಿ ಮಚ್ ಹೆಲ್ಪ್ಫುಲ್ ಟು ಯು. ಓಕೆ, ಎಸ್. ದೃಢವಾದ ಆರ್ಥಿಕತೆಯು ಯಾವ್ಯಾವುದಕ್ಕೆ ಒಂದೊಂದಾಗಿ ಬರೆಯೋಣ. ಮೊದಲನೇ ನಾನು ತಗೊಳ್ತಾ ಇದ್ದೀನಿ, ಉದ್ಯೋಗ ಅವಕಾಶ, ಕಮ ಸುಧಾರಿಸಿದ ಜೀವನ ಮಟ್ಟ ಅಥವಾ ಜೀವನದ ಮಟ್ಟ, ಎನಿಥಿಂಗ್ ಈಸ್ ಓಕೆ. ಕಾಮ ಹಾಕಿ ಅದಾದ್ಮೇಲೆ ಮತ್ತು ಅಂತ ತಗೊಂಡಿದ್ದಾರೆ, ನಾವು ಹಾಗೆ ತಗೊಳ್ಳೋಣ. ಮತ್ತು ಒಟ್ಟಾರೆ ಸಾಮಾಜಿಕ ಪ್ರಗತಿಗೆ ಏನನ್ನ ಕೊಡೋದು? ಕೊಡುಗೆಯನ್ನ ಕೊಡುತ್ತದೆ. ಕಾಂಟ್ರಿಬ್ಯೂಟ್ಸ್ ಬರಿತಾ ಇದ್ದೀನಿ. ಕೊಡುಗೆಯನ್ನು ಕೊಡುತ್ತದೆ. ಫುಲ್ ಸ್ಟಾಪ್. ನೋಡಿ, ಈ ರೀತಿಯಲ್ಲಿ ವಾಕ್ಯವನ್ನ ಬರೆದಿದ್ದೀನಿ. ನೋಡಿದ್ರ, ಇಲ್ಲಿ ದೃಢವಾದ ಆರ್ಥಿಕತೆಯು ಅನ್ನುವಂಥದ್ದೇನಾಯ್ತು? ಸಬ್ಜೆಕ್ಟ್ ಆಯ್ತು. ಕೊಡುಗೆಯನ್ನು ಕೊಡುತ್ತದೆ ಅನ್ನುವಂಥದ್ದು ವರ್ಬ್.
ಯಾವುದಕ್ಕೆ ಕೊಡೋದು? ಒಟ್ಟಾರೆ ಸಾಮಾಜಿಕ ಪ್ರಗತಿಗೆ, ಸುಧಾರಿಸಿದ ಜೀವನದ ಮಟ್ಟಕ್ಕೆ, ಹಾಗೆ ಉದ್ಯೋಗ ಅವಕಾಶಕ್ಕೆ. ಇಷ್ಟು ಏನಾಯ್ತು? ಆಬ್ಜೆಕ್ಟ್ ಆಯಿತು. ಇಲ್ಲಿ ವಾಕ್ಯವನ್ನು ರಚನೆ ಮಾಡೋದಕ್ಕೆ ಅಗೇನ್ ನಾನು ಬಳಸಿರುವಂಥ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಇದು 3ನೇ ವಾಕ್ಯವಾಗಿತ್ತು. 4ನೇ ವಾಕ್ಯದ ಕಡೆಗೆ ಹೋಗೋಣ. ಹೀಗಿದೆ, ಕೀ ಕಾಂಪೋನೆಂಟ್ಸ್ ಆಫ್ ಆನ್ ಎಕಾನಮಿ ಇನ್ಕ್ಲೂಡ್. ಕೀ ಅಂತಂದ್ರೆ ಇಂಪಾರ್ಟೆಂಟ್ ಅಂತ ಅರ್ಥ, ಪ್ರಮುಖವಾಗಿರುವ. ಏನನ್ನು ಇನ್ಕ್ಲೂಡ್ ಮಾಡುತ್ತೆ? ಬರೆಯೋಣ. ಕೀ ಕಾಂಪೋನೆಂಟ್ಸ್. ಕೀ ಈಗಷ್ಟೇ ಹೇಳಿದೆ, ಇಂಪಾರ್ಟೆಂಟ್ ಅಂತ ನೆನ್ಪಿಟ್ಕೊಳ್ಳಿ. ಕೀ ಅಂದರೆ ಇಂಪಾರ್ಟೆಂಟ್, ಪ್ರಮುಖ. ಕಾಂಪೋನೆಂಟ್ಸ್ ಅಂತಿದೆ, ಅಂಶಗಳು. ಆಫ್ ಆನ್ ಎಕಾನಮಿ, ಒಂದು ಆರ್ಥಿಕತೆಯ ಅಂತ ಅರ್ಥ. ಆನ್ ಅಂತಂದರೆ ಒಂದು, ಎಕಾನಮಿ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳಿ ಆರ್ಥಿಕತೆ. ಇನ್ಕ್ಲೂಡ್ ಅಂತ ಇದೆ, ಅಂದರೆ ಒಳಗೊಂಡ. ಏನನ್ನ ಒಳಗೊಂಡಿರುತ್ತೆ? ಬಿಸ್ನೆಸಸ್ ಅಂತ ಇದೆ, ತಗೊಳ್ಳೋಣ. ಉದ್ಯಮಗಳು ಅಂತ ತಗೊಳ್ಳೋಣ. ಕಮ ಇದೆ, ಹೌಸ್ ಹೋಲ್ಡ್ಸ್ ಅಂತ ಇದೆ, ಮನೆ ಅಥವಾ ಮನೆಗಳು ಅಂತ ತಗೊಳ್ಳಿ, ಕಮ. ಆ್ಯಂಡ್ ಮತ್ತು ಗವರ್ನಮೆಂಟ್, ಸರ್ಕಾರ, ಕಮ. ಆಲ್ ಎಂಗೇಜಿಂಗ್ ಇನ್ ಎಕನಾಮಿಕ್ ಆಕ್ಟಿವಿಟೀಸ್ ದಟ್ ಡ್ರೈವ್ ಗ್ರೋತ್ ಅಂತ ಇದೆ. ಆಲ್, ಎಲ್ಲ. ಎಂಗೇಜಿಂಗ್ ಅಂದರೆ ತೊಡಗಿಸಿಕೊಂಡ. ಸದ್ಯಕ್ಕಿಲ್ಲಿ ತೊಡಗಿಸು ಅಂತ ಬರೆದಿರ್ತೀನಿ, ಸ್ವಲ್ಪ ಬದಲಾವಣೆ ಕಾಣುತ್ತೆ ಇದು ವಾಕ್ಯಕ್ಕೆ ಬಂದಾಗ. ಲೆಟ್ಸಿ. ಇನ್ ಎಕನಾಮಿಕ್ ಆಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ, ಆರ್ಥಿಕ ಆಕ್ಟಿವಿಟೀಸ್, ಚಟುವಟಿಕೆಗಳು ಅಂತ ತಗೊಳ್ಳಿ. ದಟ್ ಡ್ರೈವ್ ಗ್ರೋತ್. ಡ್ರೈವ್ ಅಂತಂದರೆ ಹೆಚ್ಚಿಸುವ, ಜಾಸ್ತಿ ಮಾಡೋದು ಅಂತ. ಹೆಚ್ಚಿಸುವ ಅಂತ ತಗೊಳ್ಳೋಣ. ಗ್ರೋತ್ ಅಂತ ಕೊಟ್ಟಿದ್ದಾರೆ, ಬೆಳವಣಿಗೆ ಅಂತ ತಗೊಳ್ಳೋಣ. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಏನು ಹೇಳ್ತಾ ಇದ್ದಾರೆ? ಪ್ರಮುಖ ಅಂಶಗಳು, ಆರ್ಥಿಕತೆಯ ಪ್ರಮುಖ ಅಂಶಗಳು ಏನೇನೆಲ್ಲ ಒಳಗೊಂಡಿದೆಯಂತೆ? ಉದ್ಯಮಗಳು, ಮನೆಗಳು, ಸರ್ಕಾರ, ಹಾಗೆ ಆಲ್ ಎಂಗೇಜಿಂಗ್ ಇನ್ ಎಕನಾಮಿಕ್ ಆಕ್ಟಿವಿಟೀಸ್, ಎಲ್ಲರೂ ಕೂಡ ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರುವಂಥದ್ದನ್ನು ತೋರಿಸುತ್ತೆ. ಆ್ಯಂಡ್ ಇದು ಬೆಳವಣಿಗೆ ಜಾಸ್ತಿ ಆಗ್ತಿರೋದನ್ನು ಕೂಡ ತೋರಿಸುತ್ತೆ. ಹೀಗೆ ಇಲ್ಲಿ ವಾಕ್ಯದಲ್ಲಿ ಹೇಳಿರುವಂಥದ್ದು. ಇದನ್ನ ಈಗ ಕನ್ನಡ ಭಾಷೆಗೆ ಹೇಗೆ ಬರಿತೀವಿ ನೋಡೋಣ ಬನ್ನಿ. ಆರ್ಥಿಕತೆಯು ಪ್ರಮುಖ ಅಂಶಗಳು ಬೆಟರ್, ಅಂಶಗಳನ್ನು ಬೇಡ, ಪ್ರಮುಖ ಅಂಶಗಳಾದ, ಹಾಗಾದರೂ ತಗೊಳ್ಳಿ, ಪ್ರಮುಖ ಅಂಶಗಳು, ಕಮ. ಯಾವ್ಯಾವುದು? ಉದ್ಯಮಗಳು, ಕಮ. ಹೌಸ್ ಹೋಲ್ಡ್ಸ್ ಅಂದರೆ ಮನೆಗಳು, ಕಮ. ಅದಾದಮೇಲೆ ನಮಗೆ ಆ್ಯಂಡ್ ಅಂತ ಇರೋದು, ಆ್ಯಂಡ್ ಮತ್ತು ಸರ್ಕಾರ, ಕಮ. ಆಲ್ ಎಂಗೇಜಿಂಗ್ ಇನ್ ಎಕನಾಮಿಕ್ ಆಕ್ಟಿವಿಟೀಸ್ ದಟ್ ಡ್ರೈವ್ ಗ್ರೋತ್. ಇವೆಲ್ಲ ಅಥವಾ ಇವೆಲ್ಲವೂ ಬೆಳವಣಿಗೆಯನ್ನು ಹೆಚ್ಚಿಸುವ ಆರ್ಥಿಕ ಚಟುವಟಿಕೆಗಳಲ್ಲಿ ಏನನ್ನು ಮಾಡಿದೆಯಂತೆ? ಗಳಲ್ಲಿ ಎಂಗೇಜಿಂಗ್, ಬರೆಯೋಣ. ತೊಡಗಿಸಿಕೊಂಡಿವೆ, ಫುಲ್ ಸ್ಟಾಪ್. ನೋಡಿ, ಈ ರೀತಿಯಲ್ಲಿ ವಾಕ್ಯವನ್ನು ತಗೊಂಡಿದ್ದೀನಿ. ಏನು ಮಾಡಿದ್ದಿಲ್ಲಿ? ಮೊದಲನೇದಾಗಿ ನಾನು ಬರೆದಿದ್ದು ಆರ್ಥಿಕತೆಯ ಪ್ರಮುಖ ಅಂಶಗಳು, ಉದ್ಯಮಗಳು, ಮನೆಗಳು, ಸರ್ಕಾರ. ಇವರೆಲ್ಲರೂ ಕೂಡ ಬೆಳವಣಿಗೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ಅದನ್ನು ಬರೆದಿದ್ದೀನಿ. ಯಾವುದೇ ಒಂದು ಫಾರ್ಮುಲಾ ಬಳಕೆ ಇಲ್ಲ ಇಲ್ಲಿ. ಯಾಕೆ ಅಂತಂದರೆ ಅಂಶಗಳನ್ನು ಬರೆದ್ವಿ, ಇದರಲ್ಲಿ ಯಾರು ಏನಕ್ಕೆ ಏನು ಮಾಡ್ತಿದ್ದಾರೆ ಅನ್ನುವಂಥ ವಿಷಯವನ್ನು ಬರೆದಿದ್ದೀವಿ. 2 ಭಾಗಗಳಲ್ಲಿ ನೋಡೋದಾದರೆ, ಇಲ್ಲಿಂದ ಇಲ್ಲಿಯವರೆಗೆ ಒಂದು ಭಾಗ, ಯಾರೆಲ್ಲ ಇವರು, ಇಲ್ಲಿಂದ ಇಲ್ಲಿಯವರೆಗೆ ಮತ್ತೊಂದು ಭಾಗ, ಏನು ಮಾಡ್ತಿದ್ದಾರೆ, ಯಾವುದ್ರ ಮುಖಾಂತರ ಮಾಡ್ತಿದ್ದಾರೆ ಅಂತ. ಹೀಗೂ ಕೂಡ ವಾಕ್ಯವನ್ನು ರಚನೆ ಮಾಡಬಹುದು. ಇವತ್ತಿನ ಸೆಷನಲ್ಲಿ ನಿಮ್ಮ ಜೊತೆ ನಾನು ಆರ್ಥಿಕತೆ, ಎಕಾನಮಿ, ಇದಕ್ಕೆ ಸಂಬಂಧಿಸಿದ 4 ವಾಕ್ಯಗಳನ್ನು ಡಿಸ್ಕಸ್ ಮಾಡಿದೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇಸ್ ಸೆಷನ್. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ 402 PSI ಪರೀಕ್ಷೆಗೆ ಅಂತಲೇ ನಾನು ಈ ರೀತಿಯ ಟಾರ್ಗೆಟ್ 402 PSI ಕ್ಲಾಸಸನ್ನು ಮಾಡಿಕೊಡ್ತಾ ಇದ್ದೀನಿ. ಇಷ್ಟ ಆಗ್ತಿದೆ ಅಂತಿದ್ದಲ್ಲಿ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಹೊಸಬರಿದ್ದೀರ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ನಡೆಸ್ತಾ ಇರುವಂತಹ 402 PSI ಕೋರ್ಸಿಗೆ ಜಾಯಿನ್ ಆಗಬೇಕು, ನಮ್ಮ ವೇದಾಂತ್ ಪಾಠಶಾಲೆಯ ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನೀವು ನಮ್ಮನ್ನು ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಬಹುದು.
ನಾಳೆ ಮತ್ತೊಂದು ಟ್ರಾನ್ಸ್ಲೇಷನ್ ಜೊತೆಯಲ್ಲಿ 8 ಗಂಟೆಗೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಪೀಪಲ್. ಹ್ಯಾಪಿ ಲರ್ನಿಂಗ್.